ಈಗಾಗಲೇ ನೀವು ನೋಡಿರ್ತೀರಾ, ಇದೇನಿದು ಕಾಡು ಕರ್ಕೊಂಡು ಬಂದು ಬ್ಲೌಸ್ ವರ್ಕ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ನಾನು ಈ ಪ್ಲೇಸಿಗೆ ಏನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅದನ್ನು ನಾನು ಆಮೇಲೆ ತಿಳಿಸ್ತೀನಿ. ಮುಂಚಿತವಾಗಿ ನಾನು ನಿಮಗೆ ತಿಳಿಯಪಡಿಸೋದು ಏನಂತಂದರೆ, ನಾನು ಈಗಾಗಲೇ ನೀವು ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಎಲ್ಲ ರೀತಿ ನಾನು ವರ್ಕ್ನ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಈಗ ಓದಿರೋರಾಗಲಿ ಓದಿಲ್ದಿರೋರಾಗಲಿ ಮದುವೆ ಆದಮೇಲೆ ಸುಮ್ಮನೆ ಮನೆಯಲ್ಲಿ ಕೂತು ಯೋಚನೆ ಮಾಡ್ತಿರ್ತಾರೆ, ಏನು ಕೆಲಸ ಮಾಡೋದು ಏನು ಮಾಡೋದು ಅಂತೇಳಿ. ಬಟ್ ಯೋಚನೆ ಮಾಡೋಂಥ ವಿಷಯ ಯಾವುದಿಲ್ಲ ಫ್ರೆಂಡ್ಸ್. ಮನಸ್ಸು ಮಾಡಿದ್ರೆ ಯಾವುದನ್ನು ಬೇಕಾದರೂ ನಾವು ಕಲಿತು ಅದರಲ್ಲಿ ನಾವು ಮುಂದೆ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ನೀವು ನೋಡಿ ಫ್ರೆಂಡ್ಸ್, ನಾನು ಕುಚ್ಚ ಹಾಕೋದು ಕಲ್ತಿದ್ದೀನಿ, ಮತ್ತು ಬ್ರೈಡಲ್ ಕುಚ್ ಯಾವ ರೀತಿ ಆದ್ರೂ ಹಾಕ್ತೀನಿ, ಮತ್ತು ಉಲ್ಲನ್ನಲ್ಲಿ ವರ್ಕ್ನ ನೀವು ವೀಡಿಯೋಸಲ್ಲಿ ನೋಡಿರ್ತೀರಾ. ಮತ್ತು ಅದೇ ರೀತಿಯಾಗಿ ಫ್ರೆಂಡ್ಸ್ ಬೀಡ್ ವರ್ಕ್ನು ಮಾಡಿದ್ದೀನಿ. ಅದಾಗಿ ಪ್ರೊಫೆಷನಲ್ ಆಗಿ ಈಗ ನಾನು ತೊಗೊಂಡಿರೋದು ಹಾರಿ ವರ್ಕ್. ಹಾರಿ ವರ್ಕ್ನು ಸಹ ನನಗೆ ಯಾರು ಹೇಳ್ಕೊಡ್ಲಿಲ್ಲ ಫ್ರೆಂಡ್ಸ್, ನಾನೇ ನೋಡಿ ಸ್ವಂತವಾಗಿ ಕಲ್ತಿದ್ದು. ನಾನು ಬೇಕಾದರೆ ನಾನು ಮುಂದಿನ ದಿನಗಳಲ್ಲಿ ನಾನು ಕಲ್ತಿರ್ತಕ್ಕಂಥ ಪ್ರತಿಯೊಂದೂ ಈವನ್ ಕ್ಲಾಸ್ 1ಇಂದ ಎಂಡ್ವರೆಗೂ ನಾನು ನಿಮಗೆ ಬೇಕಾದರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಕ್ಲಾಸಸ್ ನಾನು ಮಾಡಿರೋದನ್ನ. ಆ ರೀತಿ ಮಾಡಿಕೊಂಡು ನೋಡಿ ಈಗ ನಾನೊಂದು ಪ್ರೊಫೆಷನಲ್ ಆಗಿ ಮಾಡಿದ್ದೀನಿ. ಇಲ್ಲಿಗೆ ಏನಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ ಅಂತಂದರೆ, ಇಲ್ಲೊಂದು ಕಾಯಿ ಇದೆ ಫ್ರೆಂಡ್ಸ್, ಸುಂಡೆಕಾಯಿ ಅಂತೇಳಿ. ಆ ಸುಂಡೆಕಾಯಿಂದ ಏನು ಬೆನಿಫಿಟ್ಸ್ ಇದೆ ಅಂತೇಳಿ ಫಸ್ಟ್ ಹೇಳ್ಬಿಟ್ಟು ನಾನು ಆಮೇಲಿಂದ ನಿಮಗೆ ಆ ಸುಂಡೆಕಾಯಿನ ತೋರಿಸ್ತೀನಿ. ಆ ಸುಂಡೆಕಾಯಿನ ನೀವು ತಿನ್ನೋದ್ರಿಂದ ಈ ಜಾಯಿಂಟ್ಗಳಿರುತ್ತಲ್ಲ ಫ್ರೆಂಡ್ಸ್, ಕಾಲ್ನಲ್ಲಾಗಲಿ ಕೈನಲ್ಲಾಗಲಿ, ಆ ಜಾಯಿಂಟ್ಗಳ ಪೇನ್ ಎಲ್ಲ ನಿಮಗೆ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ರುಚಿಕರವಾಗಿಯೂ ಇರುತ್ತೆ ಫ್ರೆಂಡ್ಸ್. ಬನ್ನಿ ಆ ಸುಂಡೆಕಾಯಿ ಯಾವ ರೀತಿ ಇದೆ ಅಂತ ನೋಡೋಣ. ಆದರೆ ಫ್ರೆಂಡ್ಸ್, ಸಾಮಾನ್ಯವಾಗಿ ನಾರ್ಮಲ್ ಗಿಡಗಳಲ್ಲಿ ಸಿಗೋದಿಲ್ಲ, ಇದೆಲ್ಲ ಹಳ್ಳಿ ಈ ಗದ್ದೆ ಸೈಡ್ ಮಾತ್ರನೇ ಸಿಕ್ಕೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ತುಂಬ ಮುಳ್ಳುಗಳೆಲ್ಲ ಇರುತ್ತೆ. ಇದನ್ನು ಕೀಳೋದಕ್ಕೆ ಹೋಗುವಾಗ ನಮಗೆ ಆ ಮುಳ್ಳು ಚುಚ್ಕೊಳ್ಳುತ್ತೆ ನೋಡಿ ಫ್ರೆಂಡ್. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಇದು ಈ ರೀತಿ ಇದನ್ನು ಹೀಗೆ ಹಾಕೋಕ್ಕಾಗೋದಿಲ್ಲ. ಇದನ್ನು ಒಂದು ಕಲ್ಲಿನಲ್ಲಿ ಜಬ್ಬಿದ್ರೆ ಅದರೊಳಗಡೆ ಈ ರೀತಿ ಬೀಜ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಬೀಜ ಇರುತ್ತೆ. ಆ ಬೀಜ ಫುಲ್ ತೆಗೆದು ಈ ಸಿಪ್ಪೆನಲ್ಲಿ ಏನಿದೆ ಅಂತ ಅನ್ಬೋದು. ಬಟ್ ನೀವು ಮುಂದಿನ ದಿನದಲ್ಲಿ ನಿಮ್ಗೆ ಎಲ್ಲಾದರೂ ಸಿಕ್ಕಿದಾಗ ಈ ರೀತಿ ಒಂದು ಸಿಪ್ಪೆ, ಇದು ಎಷ್ಟು ಕಾಯಿ ತಗೊಂಡಿರ್ತೀರ ಕಾಯಿನೆಲ್ಲ ಒಡೆದು ಈ ಥರ ಬೀಜನೆಲ್ಲ ನೀವು ಸಪ್ರೇಟ್ ಮಾಡಿ ಈ ಸಿಪ್ಪೆನ ನೀವು ಉಣಿಯಕ್ಕೆ ಹಾಕಿ ನೀವು ಮಳೆ ಹುಳಿ ಸಾಂಬಾರಿಗೆ, ಯಾವ ಸಾಂಬಾರು, ಬೇಳೆ ಸಾಂಬಾರಿಗೆ, ಯಾವ ಸಾಂಬಾರಿಗೆ ಹಾಕಿ ನೀವು ಮಾಡಿದ್ರೂ ಇದ್ರ ರುಚಿ ತುಂಬಾ ಇರುತ್ತೆ ಫ್ರೆಂಡ್ಸ್. ಇದ್ರದ್ದು ಒಂದು ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಬೇಕು ಫ್ರೆಂಡ್ಸ್. ಇದರಿಂದ ಒಳ್ಳೇದಾಗೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಇಲ್ಲಿ, ಅದ್ರೂ ಸಹ ಪರವಾಗಿಲ್ಲ. ನೋಡಿ, ಇದು ನಮ್ಮ ಹೊಳೆ, ನಮ್ಮ ಊರಿನ ಹೊಳೆ. ನೋಡಿ ಫ್ರೆಂಡ್ಸ್, ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ವಲ್ಲ, ಅಲ್ಲಿ ಗದ್ದೆ ಹತ್ರ ಎಲ್ಲ ಹೋಗಿದ್ದು, ಅಲ್ಲಿಂದ ಸಿಕ್ಕಿರೋದು ಇಷ್ಟೇ. ನಮಗೆ ಸುಂಡೆಕಾಯಿ ಸಿಕ್ಕಿದೆ ಫ್ರೆಂಡ್ಸ್. ಇದರಿಂದ ಸಾಂಬಾರು ಮಾಡಿ ಒಳ್ಳೆ ರೀತಿ ರುಚಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಇದೆಲ್ಲ ಸಾಮಾನ್ಯವಾಗಿ ನಿಮಗೆ ಮನೆಗಳ ಹತ್ರ ಇರೋಂಥ ಗಿಡ ಮರಗಳಲ್ಲಿ ಸಿಗೋದಿಲ್ಲ. ಈ ಒಲೆ, ಗದ್ದೆ, ಒಂಥರ